ಹಾಯ್ ಗಾಯ್ಸ್, ನಿಮ್ಮೆಲ್ಲರಿಗೂ ಬ್ರೇಕಿಂಗ್ ಬೌಂಡ್ರಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನೋಡಿದ್ರೆ ನಮ್ಮ 45 ಮೂವಿನ ರಿವ್ಯೂ. ಫ್ಲಾಶ್ ಬ್ಯಾಕ್ ಡಿಸೆಂಬರ್ 25 ನಮ್ಮ 42 ರಿವ್ಯೂಗಳು ನಿಮಗೆ ಬರುತ್ತೆ. ನಾನು ಡೆವಿಲ್ ಮೂವಿ ರಿವ್ಯೂ ಕೊಡುವಾಗಲೇ ಹೇಳಿದ್ದೆ ಈ ತರ 45 ರಿವ್ಯೂನು ಕೊಡ್ತೀನಿ ಅಂತ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ನಾನು 45 ಮೂವಿ ಥಿಯೇಟ್ರಲ್ಲಿ ನೋಡಿಲ್ಲ. ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟು ಎಲ್ಲ ದೇವ್ರ ದಯೆಯಿಂದ ಎಲ್ಲ ನಾರ್ಮಲ್ ಇದೆ, ಏನು ಸಮಸ್ಯೆ ಇಲ್ಲ. ಸೊ 45 ಮೂವಿ ಇವಾಗ OTT ಬಂದಿದೆ. OTT ನೋಡಿದ್ಮೇಲೆ ರಿವ್ಯೂ ಕೊಡೋಣ ಅಂತ. ಸೊ ಬನ್ನಿ ರಿವ್ಯೂ ಒಳಗಡೆ ಹೋಗೋಣ. ನಾನು ಈ ಫಿಲಮ್ ಮೇನ್ ಆಗಿ ಥಿಯೇಟ್ರಲ್ಲಿ ಯಾಕೆ ನೋಡಿಲ್ಲ ಅಂದ್ರೆ, ನಾನು ಟ್ರೈಲರ್ ನೋಡಿದೆ. ಟ್ರೈಲರಲ್ಲಿ ಬಂದ್ಬಿಟ್ಟು ದೇರ್ ವಾಸ್ ಲಾಟ್ ಆಫ್ VFX ಆ್ಯಂಡ್ ಗ್ರೀನ್ ಸ್ಕ್ರೀನಲ್ಲಿ ಶೂಟ್ ಮಾಡಿದ್ರು. ಸೊ ಐ ಆಮ್ ಅ ಪರ್ಸನ್ ಹೂ ಡಸಂಟ್ ಲೈಕ್ VFX ಆ್ಯಂಡ್ ಶೂಟಿಂಗ್ ಇನ್ ಗ್ರೀನ್ ಸ್ಕ್ರೀನು. VFX ಕೂಡ ಓಕೆ ಬಿಡಿ, ಬಟ್ ನೀವು ಗ್ರೀನ್ ಸ್ಕ್ರೀನಲ್ಲಿ ತೆಗೆದ್ರೆ ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಒಂದು ನ್ಯಾಚುರಲ್ ಆಗೇ ಇರಲ್ಲ. ಇಟ್ ಈಸ್ ಸಮ್ ವಾಟ್ ಬಂದ್ಬಿಟ್ಟು ಏನೋ VFX ಮಾಡಿದ್ದಾರೆ, ಗ್ರೀನ್ ಸ್ಕ್ರೀನಲ್ಲಿ ಶೂಟ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಮೈನ್ ರೀಸನ್ ದಟ್ ಐ ಡಿಡೆಂಟ್ ವಾಚ್ ದಿಸ್ ಮೂವಿ ಇನ್ ಥಿಯೇಟರ್ ಅಂತ. ಆ್ಯಂಡ್ ಮೂವಿಲಿ ಮೈನ್ ಪಾಸಿಟಿವ್ ಬಂದ್ಬಿಟ್ಟು ನಮ್ಮ 3 ಆ್ಯಕ್ಟರ್ಸು. ಆ 3 ಡ್ರ್ಯಾಗನ್ ಮೀಮ್ ಬರುತ್ತೆ, ನನಗೆ ಆ ಮೀಮೇ ಜ್ಞಾಪನ ಬಂತು. The dragon has 3 heads. When they announced that all the 3 of them are acting ಅಂತ. ಆ್ಯಕ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಬಿಡಿ, ನಿಮಗೆ ಗೊತ್ತು 3 ಜನ ಎಂಥ ಒಳ್ಳೆ ಆ್ಯಕ್ಟರ್ಸ್ ಅಂತ. ನನಗೇನಂದ್ರೆ ಈ ಒಳ್ಳೆ ಆ್ಯಕ್ಟರ್ಸ್ ಪೊಟೆನ್ಷಿಯಲ್ ಬಂದ್ಬಿಟ್ಟು ವೇಸ್ಟ್ ಆಗೋಯ್ತಾ, ಮೈನಾಗಿ ಸೆಕೆಂಡ್ ಹಾಫಲ್ಲಿ ವೇಸ್ಟ್ ಆಗೋಯ್ತಾ ಅಂತಾನೆ ಬಂದ್ಬಿಟ್ಟು ಒಂದು ಚಿಕ್ಕ ಡಿಸಪಾಯಿಂಟ್ಮೆಂಟ್ ಒಂದಿದೆ. ಆ್ಯಂಡ್ ಒನ್ ಮೋರ್ ಪಾಸಿಟಿವ್ ಬಂದ್ಬಿಟ್ಟು ಈ ಮೂವಿನ ಐಡಿಯಾ. ಈ ಮೂವಿ ಐಡಿಯಾ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಬಟ್ ಐಡಿಯಾಸ್ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರ್ಬೋದಾ ಅಂತ. ಸೊ ಹಂಗೆ ಬನ್ನಿ ನೆಗೆಟಿವ್ಸ್ ಹತ್ರ ಹೋಗೋಣ. ನೆಗೆಟಿವ್ಸ್ ಅಂತ ಹೇಳೋಕ್ಕಾಗಲ್ಲ, ಒಂದು ಫ್ಲಾಸ್ ಅಂತ ಹೇಳ್ಬೋದು. ದೀಸ್ ಆರ್ ದ ಫ್ಲಾಸ್ ಅಂತ. ಮೇನ್ ನೆಗೆಟಿವ್ ಬಂದ್ಬಿಟ್ಟು ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ದಿರ್ಬೋದಾಗಿತ್ತು. ಫಸ್ಟ್ ಆಫ್ ಆಲ್ ರೈಟಿಂಗ್ ಚೆನ್ನಾಗಿತ್ತು. ದಟ್ ಲಿಂಕಿಂಗ್ ಗರುಡ ಪುರಾಣ ಆ್ಯಂಡ್ ರಿಯಲ್ ಲೈಫ್ ಆಫ್ ರಾಜ್ಬಿ ಶೆಟ್ಟಿ, ಆ ಸೀನ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಉಪೇಂದ್ರ ಸರ್ ಆ್ಯಕ್ಟಿಂಗು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಚೆನ್ನಾಗಿತ್ತು. ಅವ್ರಿಗೊಂದು ನೆಗೆಟಿವ್ ಶೇಡ್ ಕೊಟ್ಟಿದ್ದಾರೆ. ನೆಗೆಟಿವ್ ಶೇಡ್ ಅಂದ್ರೆ ಉಪಿ ಸರ್ ಅವ್ರು ನೆಗೆಟಿವ್ ಶೇಡಲ್ಲಿ ಹೆಂಗ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ, ರೈಟ್ ಫ್ರಮ್ ಹಿಸ್ ಫಿಲ್ಮೋಗ್ರಫಿಲಿ. ನೆಗೆಟಿವ್ ಶೇಡ್ ಅಲ್ಲಿ ಇದೇ ಒಂದು ಅಡ್ವಾಂಟೇಜ್. ನೆಗೆಟಿವ್ ಶೇಡ್ ಅಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಯು ಟು ಪರ್ಫಾರ್ಮ್. ಆ್ಯಂಡ್ ನಮ್ಮ ಶಿವಣ್ಣ ಸ್ಕ್ರೀನ್ ಸ್ಪೇಸ್ ಬಂದ್ಬಿಟ್ಟು ನಮ್ಮ ಸೆಕೆಂಡ್ ಹಾಫ್ ಅಲ್ಲೇ ಇದೆ. ಅವರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಉಪಿ ಸರ್ ನೆಗೆಟಿವ್ ಶೇಡ್ ಅಂದ್ರೆ, ನಮ್ಮ ಶಿವಣ್ಣ ಬಂದ್ಬಿಟ್ಟು ಒಂದು ಪಾಸಿಟಿವ್ ಶೇಡು. ಆ್ಯಂಡ್ ನಮ್ಮ ರಾಜ್ಬಿ ಶೆಟ್ಟಿ ಆ್ಯಕ್ಟಿಂಗ್ ಬಗ್ಗೆ ನಿಮಗೆ ಗೊತ್ತು. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್ ಗರುಡ ಗಮನ ಆ್ಯಂಡ್ ರಿಷಭ ವಾಹನ ಮೂವಿ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ 3 ಆ್ಯಕ್ಟರ್ಸ್ ಆ್ಯಕ್ಟಿಂಗೇ ಬಂದ್ಬಿಟ್ಟು ಒಂದು ಪಾಸಿಟಿವ್ಸು. ಆ್ಯಂಡ್ ಇನ್ನೊಂದು ನೆಗೆಟಿವ್ ಬಂದ್ಬಿಟ್ಟು ಈ ಮೂವಿಲಿ ಮೇಕಿಂಗ್ ಬಂದ್ಬಿಟ್ಟು ಸ್ವಲ್ಪ ಮಿಡ್ ರೇಂಜಲ್ಲೇ ಇದೆ. ಸರಿ ಬಿಡಿ, ಮೇಕಿಂಗ್ ಮಿಡ್ ರೇಂಜಲ್ಲಿ ಇದ್ರೂ ಯು ಕುಡ್ ಹ್ಯಾವ್ ಕೋಪ್ಡ್ ಅಪ್ ವಿತ್ ಇಟ್ ವಿತ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿದ್ರೆ ಅನ್ಸ್ಕೊಳ್ಳಿ. ನಾವು ಮೇಕಿಂಗ್ ಬಗ್ಗೆ ಏನು ತಲೆಗೆಡ್ಸ್ಕೊಳ್ಳಲ್ಲ, ಬಟ್ ಒಂದು ರೈಟಿಂಗ್ ಇಸ್ ನಾಟ್ ಗುಡ್. ಆಗಲೇ ಬಂದ್ಬಿಟ್ಟು ಇಲ್ಲಿ ಮೇಕಿಂಗ್ ಏನೋ ಇದೆಯಲ್ಲ, ಇಲ್ಲಿ ಗ್ರೀನ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ VFX ಕಾಣಿಸ್ತಾ ಇದೆಲ್ಲ ಅಂದ್ಬಿಟ್ಟು ದೆನ್ ಓನ್ಲಿ ವಿಲ್ ಸ್ಟಾರ್ಟ್ ಅಬ್ಸರ್ವಿಂಗ್. ಆ್ಯಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸುಮ್ಮನೆ ಏನೋ ಒಂದು ನಾರ್ಮಲ್ ಯೂಶುವಲ್ ರೋಟೀನ್ ಹೀರೋಯಿನ್ ಥರ ಬಂದ್ಬಿಟ್ಟು ಬರ್ತಿದ್ದಾರೆ. ಆ ಕ್ಯಾರೆಕ್ಟರ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿರ್ಬೋದು, ಅದು ಒಂದು ಚಿಕ್ಕ ನೆಗೆಟಿವ್ ಇದೆ. ಆ್ಯಂಡ್ ರೆಫರೆನ್ಸಸ್, ಈ ಫಿಲಮಲ್ಲಿ ತುಂಬ ರೆಫರೆನ್ಸಸ್ ಇದೆ. ರೆಫರೆನ್ಸಸ್ ಆರ್ ಗುಡ್ ಫಾರ್ ಫ್ಯಾನ್ ಮೂಮೆಂಟ್ಸ್. ನಿಮ್ಮ ಆ್ಯಕ್ಟರ್ ಪರ್ಟಿಕ್ಯುಲರ್ ಫ್ಯಾನ್ಸಿಗೆ ಇಷ್ಟ ಆಗುತ್ತೆ, ಬಟ್ ಅದು ವಾಂಟೆಡ್ ಆಗಿ ಇಕ್ಕ ಥರ ಇದೆ. ಈ ಮೂವಿಲಿ ಅಂತ ಇಲ್ಲ, ಎಲ್ಲ ಮೂವಿಲೂ ನಾನು ಹೇಳ್ತಾ ಇದ್ದೀನಿ, ರೆಫರೆನ್ಸಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ನೀವು ಇವಾಗ ಒಂದು ಹೊಸ ಮೂವಿ ತೆಗಿತಾ ಇದ್ದೀರಾ, ಈ ಮೂವಿಲಿ ಏನು ಸ್ಪೆಷಾಲಿಟಿ ಅದನ್ನೇ ಬಂದ್ಬಿಟ್ಟು ವಿಲ್ ಸಿ. ರೆಫರೆನ್ಸ್ ಬಂದ್ಬಿಟ್ಟು ಆಲ್ರೆಡಿ ನಾವು ನೋಡ್ಬಿಟ್ಟಿದ್ದೀವಿ ಹಳೆ ಫಿಲಮ್ಸ್ ಎಲ್ಲ, ಅದನ್ನ ಬಂದ್ಬಿಟ್ಟು ನೀವು ರೆಫರೆನ್ಸ್ ವಾಂಟೆಡ್ ಆಗಿ ಇಕ್ಕ ಥರ ಬಂದ್ಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಟಾಪಿಕ್ ರಿಗಾರ್ಡಿಂಗ್ ದಿಸ್ ಫ್ಯಾನ್ ಮೂಮೆಂಟ್ಸ್, ಅದು ನಾನು ಮಾತಾಡಬೇಕಾಗಿತ್ತು. ನನಗೆ ಈಗ ಒಂದು ಚಾನ್ಸ್ ಸಿಕ್ಕಿದೆ, ಮಾತಾಡ್ಬಿಡ್ತೀನಿ. ಏನಂದ್ರೆ ನವಡೇಸ್ ರೈಟರ್ಸ್ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಫ್ಯಾನ್ಸ್. ಆ ಆಕ್ಟರ್ ಫ್ಯಾನ್ಸ್ ಬಂದ್ಬಿಟ್ಟು ಪ್ಲೀಸ್ ಮಾಡಬೇಕು, ಆ ಫ್ಯಾನ್ಸಿಗೆ ಇಷ್ಟ ಆದರೆ ಸಾಕು ಅಂತ ಬರೀತಾ ಇದ್ದಾರೆ. ಬಟ್ ಎಲ್ಲರಿಗೂ ಇಷ್ಟ ಆಗೋ ಥರ ರೈಟಿಂಗ್ ಬಂದ್ಬಿಟ್ಟು ಬರೀಬೇಕು. ಫಸ್ಟ್ ಎಲ್ಲ ಬಂದ್ಬಿಟ್ಟು ಹಂಗೆ ಬರೀತಾ ಇದ್ರು, ಬಟ್ ಸಿನ್ಸ್ ದಿಸ್ ಹ್ಯೂಜ್ ಫ್ಯಾನ್ಡಮ್ಸ್ ಆರ್ ಇನ್ಕ್ರೀಸಿಂಗ್, ಆ ಫ್ಯಾನ್ಸ್ನ ಪ್ಲೀಸ್ ಮಾಡ್ರೆ ಸಾಕು ಅಂತ ಬರೀತಾ ಇದ್ದಾರೆ. ಇವನ್ ಐ ಆಮ್ ಅ ಫ್ಯಾನ್. ಆಸ್ ಅ ಫ್ಯಾನ್ ನನಗೆ ಆ ಮೂಮೆಂಟ್ ಇಷ್ಟ ಆಗುತ್ತೆ. ಬಟ್ ವೆನ್ ಐ ಆಮ್ ವಾಚಿಂಗ್ ದ ಮೂವಿ ಆಸ್ ಅ ನಾರ್ಮಲ್ ಆಡಿಯನ್ಸ್, ಒಂದು ಫ್ಯಾನ್ ಆಗಿ ಇಲ್ದಂಗೆ ಒಂದು ನಾರ್ಮಲ್ ಆಡಿಯನ್ಸೋ ಇಲ್ಲ ಒಂದು ರಿವ್ಯೂ ಕೊಡೋ ಕ್ರಿಟಿಕ್ ಹಾಕೊಂಡು ನೋಡಿದ್ರೆ ಅನ್ಕೊಳ್ಳಿ, ನನಗೇನೋ ಈ ರೆಫರೆನ್ಸಸ್ ಎಲ್ಲ ಬಂದ್ಬಿಟ್ಟು ವಾಂಟೆಡ್ ಆಗಿ ಇಕ್ಕ ಥರ ಬಂದ್ಬಿಟ್ಟು ಕಾಣಿಸ್ತಾ ಇದೆ. ರೆಫರೆನ್ಸಸ್ ಮಾತ್ರ ಎಲ್ಲ ತುಂಬ ಮಾಸ್ ಮೂಮೆಂಟ್ಸ್ ಇದೆ. ಅದೇ ಥರ ಫ್ಯಾನ್ಸ್ಗೋಸ್ಕರ ಬರೀದಂಗೆ ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗೋ ಥರ ಬಂದ್ಬಿಟ್ಟು ಬರೀಬೇಕು ಅಂತ ನಾನು ಬಂದ್ಬಿಟ್ಟು ಅನ್ಸ್ಕೊತೀನಿ. ಆ ಕಾಲದಲ್ಲಿ ನಮ್ಮ ಫಿಲಮ್ಸ್ ಎಲ್ಲ ಬಂದ್ಬಿಟ್ಟು ಹೆಂಗಿತ್ತು, ಎಲ್ಲರಿಗೂ ಇಷ್ಟ ಆಗೋ ಥರ ಆ ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ, ಸಾಂಗ್ಸು ಬಂದ್ಬಿಟ್ಟು ಎಲ್ಲ ಸಾಂಗ್ಸು ಇಟ್ಟಾಗಿತ್ತು. ಬಟ್ ಇವಾಗ ಮ್ಯೂಸಿಕ್ ವೈಸ್ ಎಲ್ಲ ಬಂದ್ಬಿಟ್ಟು ದೇ ಆರ್ ಬ್ರಿಂಗಿಂಗ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಇನ್ ಎವ್ರಿಥಿಂಗ್.
ಓಕೆ ತಗೊಂಬನ್ನಿ, ಒಂದ್ 2-3 ಸಾಂಗ್ಸ್ ಇದ್ರೆ ಪರವಾಗಿಲ್ಲ. ದ ಹೋಲ್ ಬ್ಯಾಕ್ ಗ್ರೌಂಡ್ ಸ್ಕೋರೇ ಬಂದ್ಬಿಟ್ಟು ಅಲ್ಲೆಲ್ಲಿ ಸ್ವಲ್ಪ ಇಂಗ್ಲೀಷ್ ಇದ್ರೆ ಅನ್ಸ್ಕೊಳ್ಳಿ, ಏನೋ ನಮ್ಮ ನೇಟಿವಿಟಿ ಏನೋ ಮಿಸ್ ಆಗೋ ಥರ ನನಗೆ ಅನ್ಸ್ತಾ ಇದೆ. ವೆನ್ ದ ಫಸ್ಟ್ ಅನೌನ್ಸ್ಮೆಂಟ್ ಆಫ್ ದಿಸ್ ಮೂವಿ ಕೇಮ್, ನನಗೆ ಬಂದ್ಬಿಟ್ಟು ಈ 3 ಆಕ್ಟರ್ಸ್ ಬಂದ್ಬಿಟ್ಟು ಜೊತೆಗೆ ಆಕ್ಟ್ ಮಾಡ್ತಾರ ಅನ್ನೋದೇ ಬಂದ್ಬಿಟ್ಟು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್. ಸೊ ಈ ಮೂವಿಲಿ ಅಲ್ಲಿ ಇಲ್ಲಿ ಫ್ಲಾಸ್ ಇದ್ರೇನು, ಇಫ್ ಯು ಆರ್ ಎ ಶಿವಣ್ಣ ಫ್ಯಾನ್ ಅಂಡ್ ಯು ಆರ್ ಉಪೇಂದ್ರ ಸರ್ಸ್ ಫ್ಯಾನ್, ಯು ಕ್ಯಾನ್ ಡೆಫಿನೆಟ್ಲಿ ಗಿವ್ ಇಟ್ ಅ ಟ್ರೈ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ಥರ ಇನ್ನೂ ತುಂಬ ವೀಡಿಯೋಸ್ಗೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ ಚಾನಲ್ ಗೈಸ್.